ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಯಾರ್ಯಾರು ಎಸ್ ಎಸ್ ಪಿ ಅಪ್ಡೇಟ್ಗೆ ಬಂದಿದ್ದೀರೋ ಎಲ್ಲರಿಗೂ ಒನ್ಸ್ ಅಗೇನ್ ವೆಲ್ಕಮ್. ನೋಡಿ, ನಾನು ತುಂಬ ದಿನದ ಎಸ್ ಎಸ್ ಪಿ ಅಪ್ಡೇಟ್ನ ಮಾಡ್ತಾ ಬಂದಿದ್ದೀನಿ. ಈಗ ಯಾರ್ಯಾರು ಎಸ್ ಎಸ್ ಪಿ ಅಪ್ಡೇಟ್ನ ತಿಳ್ಕೊತಿರೋ ಪ್ರತಿದಿನ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಈಗ ಇವತ್ತಿನ ಏನಪ್ಪ ಅಪ್ಡೇಟ್ ಅಂದರೆ, ತುಂಬ ಜನಕ್ಕೆ ಎಸ್ ಎಸ್ ಪಿ ಮತ್ತು ಎನ್ ಎಸ್ ಪಿ ಅಮೌಂಟ್ ಬರುತ್ತಾ ಬರಲ್ವಾ, ಮತ್ತು ಎಸ್ ಎಸ್ ಪಿ ಬಂದರೆ ಎನ್ ಎಸ್ ಪಿ ಬರುತ್ತಾ ಇಲ್ವಾ, ಎನ್ ಎಸ್ ಪಿ ಬಂದರೆ ಎಸ್ ಎಸ್ ಪಿ ಬರುತ್ತಾ ಅನ್ನೋದು ತುಂಬ ಜನಕ್ಕೆ ಡೌಟ್ಸ್ ಇತ್ತು. ಮತ್ತು ತುಂಬ ಕಮೆಂಟ್ಸಲ್ಲಿ ನಾನು ನೋಡಿದಂಗೆ ಎಸ್ ಎನ್ ಕ್ಯೂ ಕೋಟ ಅವ್ರಿಗೆ ಎಷ್ಟು ಅಮೌಂಟ್ ಬರುತ್ತೆ ಈ ಡೌಟ್ಸ್ ಅನ್ನೋದು ಇತ್ತು. ಮತ್ತು ಹಾಗೂ ತುಂಬ ಡೌಟ್ಸ್ಗಳನ್ನು ಹಾಕಿದ್ರೆ ಆ ಡೌಟ್ಸ್ಗೆಲ್ಲ ಆನ್ಸರ್ ಮಾಡೋಕ್ಕೆ ಈ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದಿಲ್ಲ ನೋಡ್ತಿದ್ದಾರೆ ಅಂದರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನಾದ್ರು ಇನ್ಫಾರ್ಮೇಟಿವ್ ಇತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ, ಈಗ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಕ್ವಶನ್ಸ್ ಏನಪ್ಪ ಅಂದರೆ, ಎಸ್ ಎನ್ ಕ್ಯೂ ಕೋಟ ಅವ್ರಿಗೆ ಅಮೌಂಟ್ ಎಷ್ಟು ಬರುತ್ತೆ, ಅದು ಯಾವ ಥರ ಅಂತ ಹೇಳ್ತೀನಿ. ಇವರು ಕೆ ಸಿ ಟಿಯಿಂದ ಎಸ್ ಎನ್ ಕ್ಯೂ ಕೋಟ ಅಂದು ಪ್ರತಿಯೊಂದು ಕಾಲೇಜಲ್ಲಿ 5% ಇವರು ಸೀಟನ್ನು ಪಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಇವರಿಗೆ ಎಸ್ ಎಸ್ ಪಿ ಅಮೌಂಟ್ ಅನ್ನೋದು ಮೊದಲನೇದಾಗಿ ಇವರಿಗೆ ಆದ್ಯತೆ ಇರುತ್ತೆ. ಫಸ್ಟ್ ಪ್ರಯಾರಿಟಿ ಇರೋದ್ರಿಂದ ಇವರಿಗೆ ಸ್ಟಾರ್ಟಿಂಗಲ್ಲಿ 20K ಅನ್ನೋದು ಅಮೌಂಟ್ ಬರುತ್ತೆ. ಕಾಲೇಜಲ್ಲಿ ಇವರೇನಾದರೂ ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜಲ್ಲಿ ತೊಗೊಂಡಿದ್ರೆ ಅವರು ಜಸ್ಟ್ 37 ಅಮೌಂಟು 33,000 ಅಮೌಂಟ್ ಅನ್ನೋದು ಪೇ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಅಡ್ಮಿಷನ್ ಫೀಸು. ಇನ್ನು ಮಿಕ್ಕಿದ್ದಿಂಗೆ ಎಸ್ ಎಸ್ ಪಿ ಅಮೌಂಟ್ ಇವರಿಗೆ 20K ಅನ್ನೋದು ಅಮೌಂಟ್ ಅನ್ನೋದು ಸ್ಟಾರ್ಟಿಂಗಲ್ಲೇ ಬಂದ್ಬಿಟ್ಟಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕ್ವಶನು, ಎಸ್ ಎಸ್ ಪಿ ಮತ್ತು ಎನ್ ಎಸ್ ಪಿ ನೋಡಿ, ಎರಡೇ ಆಗಲಿ ನೋಡಿ, ಎರಡು ಅಪ್ಲೈ ಮಾಡಾಗಿದ್ರೆ ಅಪ್ಲೈ ಮಾಡಿ. ಬಟ್ ಏನೇ ಆಗಲಿ, ನಿಮಗೆ ಎಸ್ ಎಸ್ ಪಿ ಅಪ್ಲೈ ಮಾಡೋ ಟೈಮಲ್ಲಿ ನೀವು ಎನ್ ಎಸ್ ಪಿ ಹಾಕಿದ್ದೀರಾ ಅಂತ ಕೇಳುತ್ತೆ. ಅಲ್ಲಿ ನೀವು ಎನ್ ಎಸ್ ಪಿ ಐ ಡಿ ಕೊಟ್ಟರೆ ಡೇಟಾ ಫೆಚ್ ಆಗ್ಬಿಟ್ಟು ನಿಮಗೆ ಎಸ್ ಎಸ್ ಪಿ ಒಂದು ಬರೋ ಸಾಧ್ಯತೆ ಇರುತ್ತೆ, ಇಲ್ಲಾಂದರೆ ಎನ್ ಎಸ್ ಪಿ ಬರುವ ಅಂತ ಯಾವುದಾದ್ರೂ ಒಂದು ಸಾಧ್ಯತೆ ಇರುತ್ತೆ. ಡೇಟಾ ಫೆಚ್ ಆಗೋದ್ರಿಂದ ನಿಮಗೆ ಫಸ್ಟ್ ಆಫ್ ಆಲ್ ಯಾವುದೇ ಕಾರಣಕ್ಕಾಗಲಿ ಒಂದು ಮಿಸ್ ಆಗೋ ಅಂಥ ಸಾಧ್ಯತೆಗಳು ಭಾಳ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಎಸ್ ಎಸ್ ಪಿ ಅನ್ನೋದು ಖಂಡಿತ ಅಮೌಂಟ್ ಬರುತ್ತೆ. ಫಸ್ಟ್ ಆಫ್ ಆಲ್ ಎಸ್ ಎಸ್ ಪಿಗೆ ಜಾಸ್ತಿ ಪ್ರಯಾರಿಟಿ ಕೊಡಿ. ಮತ್ತು ಇಷ್ಟೊಂದು ಆಯಿತು ಅನ್ಕೋತೀನಿ. ಅದು ಮೈನಾರಿಟಿ ಅವರಿಗೆ ಜಾಸ್ತಿ ಪ್ರಯಾರಿಟಿ ಇರುತ್ತೆ. ಅದಕ್ಕೋಸ್ಕರ ನೀವು ಎಸ್ ಎಸ್ ಪಿ ಅಲ್ಲಿ ಮಾತ್ರ ಸ್ಕಾಲರ್ಶಿಪ್ ಹಾಕೋದು ಮರೆಯೋಕೋಬೇಡಿ. ಇಷ್ಟು ನಿಮಗೆ ಆನ್ಸರ್ ಸಿಗ್ತಾ ಅನಿಸ್ತದೆ. ಇನ್ನೂ ಸ್ವಲ್ಪ ಜನ ತುಂಬ ಡೌಟ್ಸ್ ಏನಪ್ಪ ಅಂದರೆ, ಇದೇ ವಿಡಿಯೋದಲ್ಲಿ ಬೇಗನೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಟೈಮ್ ವೇಸ್ಟ್ ಮಾಡಲ್ಲ. ಬನ್ನಿ, ಫಸ್ಟ್ ಆಫ್ ಆಲ್ ಕ್ವಶನ್ ಏನಪ್ಪ ಅಂದರೆ, ಬ್ರೋ 4th ಲೆವೆಲಲ್ಲಿ ಇನ್ನೂ ಪೇಮೆಂಟ್ ಅವೈಟೆಡ್ ಅಂತಲೇ ಇದೆ, ಇನ್ನೂ ಎಷ್ಟು ದಿನ ಆಗುತ್ತೆ ಬ್ರೋ ಸ್ಕಾಲರ್ಶಿಪ್ ಬರೋಕ್ಕೆ? ನೋಡಿ, ನೀವು ಕೇಳ್ತಿದ್ದೀರಲ್ಲ ನೀವು ತಿಲಕ್ ಅವರೇ, 4th ಲೆವೆಲ್ ವೆರಿಫಿಕೇಷನಲ್ಲಿದ್ದಾಗ ನಿಮ್ಮದು ಆದಷ್ಟು ಬೇಗನೆ ನಿಮಗೆ ಅಮೌಂಟ್ ಅನ್ನೋದು ಬರುತ್ತಾ ಹೋಗುತ್ತೆ. ನೋಡಿ, ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾ ಟಿಕ್ ಮಾಡ್ಕೊತ ಹೋಗ್ತೀನಿ. 4th ಲೆವೆಲ್ ವೆರಿಫಿಕೇಷನ್ ಇದ್ದರೆ ಇನ್ನೂ ಸ್ವಲ್ಪ ದಿನದಲ್ಲಿ ನಿಮ್ಗೆ ಅಮೌಂಟ್ ಅನ್ನೋದು ಬರುತ್ತಾಗುತ್ತೆ. ಯಾಕಂದರೆ ರಾಜ್ಯ ಸರ್ಕಾರದಿಂದ ಅಮೌಂಟ್ ಅನ್ನೋದು ಬಿಡುಗಡೆಯಾಗಿ ಎಸ್ ಎಸ್ ಪಿ ಅವರಿಂದ ನಿಮಗೆ ಅಮೌಂಟು ಬರಬೇಕು. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಅನ್ನೋದು ಡಿಲೇ ಆಗುತ್ತೆ. ಬ್ರೋ, ಎನ್ ಎಸ್ ಪಿ ಆ್ಯಂಡ್ ಎಸ್ ಎಸ್ ಪಿ ಬೋತ್ ಅಪ್ರೂವ್ಡ್ ಆಗುತ್ತಾ? ನೋಡಿ, ಎಸ್ ಎಸ್ ಪಿ ಆರ್ ಎನ್ ಎಸ್ ಪಿ ಒಂದು ಅಪ್ರೂವ್ಡ್ ಆಗೋಂಥ ಸಾಧ್ಯತೆ ಇರುತ್ತೆ, ಎರಡು ಅಪ್ರೂವಲ್ ಆಗಲ್ಲ. ಅವೈಟೆಡ್ ಅಂತ ಇದೆ, ಅಮೌಂಟ್ ಯಾವಾಗ ಬರುತ್ತೆ ಬ್ರೋ? ಅವೈಟೆಡ್ ಅಂತಿದೆ, ಆದಷ್ಟು ಬೇಗನೆ ಅಮೌಂಟ್ ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಹಣ ಒಂದು ಬಿಡುಗಡೆ ಆದ ತಕ್ಷಣ ನಿಮಗೆ ಖಂಡಿತ ನಿಮಗೆ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ಬ್ರೋ, 4 ಮಂತ್ಸ್ ಆಯಿತು, ಇಂಜಿನಿಯರಿಂಗ್ 3rd ಇಯರ್ BCWD ಫಸ್ಟ್ ಲೆವೆಲ್ ಇನ್ನೂ ನೋ ಅಂತಲೇ ಇದೆ. ಸೊ ವಾಟ್ ಕ್ಯಾನ್ ಐ ಡು? ನೋಡಿ, ನೀವು 4 ಮಂತ್ಸ್ ಆಯಿತು, ನಿಮ್ದು ಏನು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಕೂಡ ಆಗಿಲ್ಲ ಅಂದರೆ ಫಸ್ಟ್ ಲೆವೆಲ್ ಕಾಲೇಜಲ್ಲಿ ಇರುತ್ತೆ. ಈ ಥರ ನಮ್ದು ಏನು ತೊಂದರೆ ಆಗಿದೆ, ಏನು ಡೇಟಾ ಕೊಟ್ಟಿಲ್ಲ ಎಸ್ ಎಸ್ ಪಿ ಅಂತ ನೀವು ಹೋಗಿ ಡಿಪಾರ್ಟ್ಮೆಂಟ್ ಹತ್ರ ಇಲ್ಲಾಂದರೆ ನಿಮ್ಮ ಕಾಲೇಜ್ ಹತ್ರ ನೀವು ಅಡ್ಮಿಷನ್ ಆಫೀಸ್ ಹತ್ರ ಹೋಗಿ ಕೇಳಲೇಬೇಕಾಗುತ್ತೆ ವೀರ್ ಅವರೇ. ಇಲ್ಲಾಂದರೆ ನೀವು ಎಸ್ ಎಸ್ ಪಿ ಅನ್ನೋದು ಪಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸರ್, 2nd ಲೆವೆಲಲ್ಲಿ ಎಸ್ ಅಂತ ಇದೆ, ಅಮೌಂಟ್ ಮೆನ್ಷನ್ ಆಗಿದೆ, ಬಟ್ 3rd ಲೆವೆಲಲ್ಲಿ ನೋ ಅಂತ ಇದೆ, ಬರುತ್ತಾ ಇಲ್ವಾ ಸರ್? ನೋಡಿ, 2nd ಲೆವೆಲಲ್ಲಿ ಎಸ್ ಅಂತ ಇದ್ದು 3rd ಲೆವೆಲಲ್ಲಿ ಲೋ ಅಂತ ಇದ್ದರೆ ಇನ್ನು ಟೈಮ್ ತೊಗೊತಾ ಇದೆ ಅಂತ ಅರ್ಥ. ಬಟ್ ನಿಮಗೆ ಅಮೌಂಟ್ನ ಬರುತ್ತೆ. 2nd ಲೆವೆಲು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿದೆ ಅಲ್ವೇ, 3rd ಲೆವೆಲ್ಗೆ ಸ್ವಲ್ಪ ಟೈಮ್ ತೊಗೊಳ್ತದೆ. ಸರ್, ನಮ್ಮದು ಬ್ಯಾಂಕ್ ವೆರಿಫಿಕೇಷನ್ದಲ್ಲಿ 1 ಮಂತಿಂದನೇ ಅಮೌಂಟು ಬರ್ತಾ ಅಥವಾ ಇಲ್ವಾ ಗೊತ್ತಿಲ್ಲ. ನೋಡಿ, ನಿಮ್ಮದು ಒಂದು ಬ್ಯಾಂಕ್ ವೆರಿಫಿಕೇಷನಲ್ಲಿ ಏನಾದ ತೊಂದರೆ ಇತ್ತು ಅಂದರೆ ಬೇಗನೆ ಹೋಗಿ ನಿಮ್ಮದು ಬ್ಯಾಂಕ್ ವೆರಿಫಿಕೇಷನಲ್ಲಿ ಇಲ್ಲಾಂದರೆ ಆಧಾರ್ ಸೀಡಿಂಗಲ್ಲಿ ತೊಂದರೆ ಇದ್ದರೆ ಅದು ಬೇಗ ಸರಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗೋದು ಕಷ್ಟ ಆಗುತ್ತಾ? ಸರ್, ಮೈನಾರಿಟಿ ಹಾಸ್ಟೆಲಲ್ಲಿ ಇರೋರಿಗೆ ಎಸ್ ಎಸ್ ಪಿ ಬರೋಲ್ವಾ? ಪ್ಲೀಸ್ ಹೇಳಿ. ನೋಡಿ, ಎಸ್ ಎಸ್ ಪಿ ಅನ್ನೋದು ಯಾವ ಹಾಸ್ಟೆಲಲ್ಲಿ ಅದೇಂತ ತೊಂದರೆ ಆಗಲ್ಲ. ನೀವು ಮೈನಾರಿಟಿ ಇದ್ದರೂ ಬರುತ್ತೆ, ಬಿ ಸಿ ಎಮ್ ಹಾಸ್ಟೆಲ್ ಇದ್ದರೂ ಬರುತ್ತೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇದ್ದರೂ ಬರುತ್ತೆ. ಎಸ್ ಎಸ್ ಪಿ ಅಮೌಂಟ್ ಅನ್ನೋದು ಖಂಡಿತ ಬರುತ್ತೆ. ಬ್ರೋ, ಐ ಆಮ್ SC ಸ್ಟೂಡೆಂಟ್ಸ್, ಐ ಗಾಟ್ 40% ಅಮೌಂಟ್, 60% ಅಮೌಂಟ್ ನಾಟ್ ಕ್ರೆಡಿಟೆಡ್ ಇನ್ ಸ್ಟೇಟಸ್, ಇಟ್ ಶೋಯಿಂಗ್ ಇನ್ ಪೇಮೆಂಟ್ಸ್ ಸ್ಟೇಟಸ್ ಈಸ್ ಯೂಸರ್ ನಾಟ್ ವ್ಯಾಲಿಡ್ ಫಾರ್ ಗಿವನ್ ಅಪ್ಲಿಕೇಶನ್ಸ್ ID, ವಾಟ್ ವಿ ಕ್ಯಾನ್ ಡೂ ನೆಕ್ಸ್ಟ್? ನೋಡಿ, ಈ ಥರ ಇರುವಂಥ ತೊಂದರೆ ಯಾರ್ಯಾರಿಗಿದೆ ಸೇಮ್ ಪ್ರಾಬ್ಲಮ್. ನೋಡಿ, ನಿಮಗೆ 40% ಅಮೌಂಟ್ ಅನ್ನೋದು ಬಂದಿದೆ, 60% ಅಮೌಂಟ್ ಯಾಕೆ ಬಂದಿಲ್ಲ? ಅಲ್ಲಿ ಏನಾದರೂ ಒಂದು ರೀಸನ್ ಇರುತ್ತೆ. ಆ ರೀಸನ್ ತಿಳ್ಕೊಬೇಕಂದ್ರೆ ನೀವು ಹೋಗಿ ನಿಮ್ದು ಯಾವ ಡಿಪಾರ್ಟ್ಮೆಂಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಎಲ್ಲ ಕಡೆ ಇರುತ್ತೆ. ನಿಮ್ಮ ಹತ್ರದಲ್ಲಿ ಯಾವುದಿದೆ ಅದಕ್ಕೆ ನೀವು ಏನೋ ಒಂದು ಎಲಿಜಿಬಲ್ ಇರಲ್ಲ, ಇಲ್ಲಾಂದರೆ ಯಾವುದೋ ಒಂದು ಡಾಕ್ಯುಮೆಂಟ್ ಮಿಸ್ ಮಾಡಿರ್ತೀರ. ಅದಕ್ಕೋಸ್ಕರ ನೀವು ಹತ್ತಿರದಲ್ಲಿರೋಂಥ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹತ್ರ ಭೇಟಿ ನೀಡಿಬಿಟ್ಟು ಇದಕ್ಕೆ ಆನ್ಸರ್ನ ನಿಮಗೆ ಸಿಗುತ್ತೆ. ಸರ್, ನಂದು BCWD ಪಿ ರಿಯಂಬರ್ಸ್ಮೆಂಟ್ ಎಸ್ ಅಂತ ಇದೆ, ಬಟ್ ಅಮೌಂಟ್ 0 ಅಂತ ಇದೆ, ಯಾಕೆ? ಅಮೌಂಟ್ 0 ಅಂತ ಇರೋಕ್ಕಿಲ್ಲ, ಯಾರಿಗೂ ನಾನು ನೋಡಿದಾಗ ಅಮೌಂಟ್ ನೋ ಅಂತ ಇರುತ್ತೆ. ಅಮೌಂಟ್ 0 ಅಂತ ಮೆನ್ಷನ್ ಆಗಿದರೆ ನೀವು ನಾಟ್ ಎಲಿಜಿಬಲ್. ಬಿಕಾಸ್
ಜೀರೋ ಅಂತ ಇರೋದೇ ಇಲ್ಲ. ಒಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ, ಅದು ನೋ ಅಂತ ಇರುತ್ತೆ. ಬಟ್ ಎಸ್ ಅಂತ ಇದ್ಮೇಲೆ ನಿಮ್ಗೆ ಅಮೌಂಟ್ ಬರುತ್ತೆ, ಸ್ವಲ್ಪ ವೇಟ್ ಆಗೋದು ಅಮೌಂಟ್ ಮೆನ್ಷನ್ ಆಗೋಕ್ಕೆ. ಜೀರೋ ಅಂತ ಇದ್ದರೆ ನಿಮ್ಗೆ ಅಮೌಂಟ್ ಅನ್ನೋದು ಬರೋದಿಲ್ಲ. ಅದನ್ನ ನೀವು ಬೇಗನೆ ಒಂದು ಹತ್ರ ಇರೋವಂಥ ಯಾವುದೋ ಒಂದು BCWD ಡಿಪಾರ್ಟ್ಮೆಂಟ್ ಹತ್ರ, ಹಿಂದುಳಿದ ಕಲ್ಯಾಣ ಇಲಾಖೆ ಅಂತ ಕರೀತೀವಿ, ಅಲ್ಲಿ ನೀವು ಭೇಟಿ ನೀಡಬೇಕಾಗುತ್ತೆ. ಬ್ರೋ ನಂದು ಸ್ಕಾಲರ್ಶಿಪ್ ಇನ್ನೂ ಬಂದಿಲ್ಲ, 2 ಮಂತ್ಸ್ ಆಯಿತು ಬ್ರೋ, ಅವೇಟೆಡ್ ನನಗೆ ತೋರಿಸ್ತಾ ಇದೆ. ಹಿಂಗಾದರೂ ಯಾಗಾದರೂ ಬರುತ್ತಾ ಬ್ರೋ ಅಮೌಂಟ್, ಪ್ಲೀಸ್ ರಿಪ್ಲೈ ಮಿ ಬ್ರೋ. ನೋಡಿ ನಿಮ್ಗೆ ಇದರಲ್ಲಿ ಆನ್ಸರ್ ಮಾಡ್ತಾಯಿದ್ದೀನಿ ಬ್ರೋ. ನಿಮ್ಮ ಸ್ಕಾಲರ್ಶಿಪ್ಪು ಬಂದಿಲ್ಲ, 2 ಮಂತ್ಸ್ ಆಯಿತು ಬ್ರೋ, ಅವೇಟೆಡ್ ಅಂತಿದೆ. 2 ಮಂತ್ಸ್ ಆಗಲಿ ಇನ್ನೂ 3 ಮಂತ್ಸ್ ಆಗಲಿ ಅಮೌಂಟ್ ಅನ್ನೋದು 100% ಖಂಡಿತ ಬರುತ್ತೆ. ನೋಡಿ ನಾನು ಹೇಳ್ತಾ ಇದ್ದೀನಿ ಅಂದರೆ 100% ಯಾಕೆ ಬರುತ್ತೆ ಅಂದರೆ 2023-24 ಅಮೌಂಟ್ ಬಂದಿದೆ ಅಂದಮೇಲೆ ನಿಮ್ದು ಯಾಕೆ ಬರೋದಿಲ್ಲ ಅಮೌಂಟು? ಖಂಡಿತ ಅಮೌಂಟ್ ಅನ್ನೋದು ಬರುತ್ತೆ, ಬಟ್ ಟೈಮ್ ಅನ್ನೋದು ತೊಗೊಳ್ತದೆ. ಪ್ಲೀಸ್ ವೇಟ್, ಇಷ್ಟು ಹೇಳಕ್ಕೆ ನಾನು ಬರ್ತೀನಿ. ಜಗನ್ ಅವರೇ. ನೆಕ್ಸ್ಟು ತೇಜಸ್ ಅವ್ರು ಕೇಳ್ತಿದ್ದಾರೆ, ಎಲ್ಲೋ ಸರ್ ನನಗೆ 18K ಅಷ್ಟೇ ಬಂದಿದೆ, SC ಸ್ಟೂಡೆಂಟ್ಸು, MBA ಇನ್ ಗೌರ್ಮೆಂಟ್ ಸೀಟ್, ಇಷ್ಟೇನು ಅಮೌಂಟ್ ಬರೋದು? ನೋಡಿ ನೀವು ಫೀಸ್ ಎಷ್ಟಿರುತ್ತೆ ನಿಮ್ಮದು ಕಾಲೇಜಲ್ಲಿ, 18K ಇದ್ದರೆ ನಿಮಗೆ ಆಲ್ಮೋಸ್ಟ್ ಅಷ್ಟು ಅಮೌಂಟ್ ಬಂದಿರುತ್ತೆ, 90% ಅಷ್ಟೇ ಅಮೌಂಟು. ಬಟ್ ನಿಮ್ದು SC ಸ್ಟೂಡೆಂಟು ಕಾಲೇಜ್ ಸೀಟ್ ಬಂದ್ಬಿಟ್ಟು ನಿಮ್ಮದು ಗೌರ್ಮೆಂಟ್ ಸೀಟ್ ಸಿಕ್ಬಿಟ್ಟು ಅಮೌಂಟ್ ಇಷ್ಟೇ ಸಿಕ್ಕಿದೆ ಅಂದರೆ ಮಿಕ್ಕಿದ ಅಮೌಂಟ್ ಬರುತ್ತೆ. ನೀವು ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹತ್ರ ಕೇಳಿಬಿಟ್ಟು, ಇಲ್ಲಾಂದರೆ ಅದ್ರ ಡೀಟೇಲಾಗಿ ತಿಳ್ಕೊಳ್ಳಿ. Bro, I am SC student, so I got 40% amount, but 60% amount not credited in status. It's showing payment issue is ನೋಡಿ ಅದೇ ಕ್ವಶನ್ ರಿಪೀಟ್ ಆಗ್ತಿದೆ. ಬ್ರೋ ನಂದು BCM ಹಾಸ್ಟೆಲ್ ಹಾಕಿದ್ದೀನಿ, ಆದರೆ SSP ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ನೋ ಅಂತ ಇದೆ. BCWD ಅಮೌಂಟ್ ಬರುತ್ತಾ OBC ಸ್ಟೂಡೆಂಟ್ಗೆ? ನೋಡಿ ನೀವು BCWD ಹಾಸ್ಟೆಲ್ ಹಾಕಿರಲಿ, ಬಟ್ ಏನೇ ಆಗಿರಲಿ ನಿಮಗೆ BCWD ಅಮೌಂಟ್ ಅನ್ನೋದು ಖಂಡಿತ ಬರುತ್ತೆ. ಅದ್ರ ಬಗ್ಗೆ ಯಾವುದೇ ವರಿ ಮಾಡ್ಕೋಬೇಡಿ. OBC ಸ್ಟೂಡೆಂಟ್ ಆದರೂ ಅಷ್ಟೇ ನಿಮಗೆ BCWD ಅಮೌಂಟ್ ಎಷ್ಟು ಬರಬೇಕಾಗಿತ್ತು ಅಷ್ಟು ಅಮೌಂಟ್ ಬಂದೇ ಬರುತ್ತೆ. ಹಿಂದುಳಿದ ಕಲ್ಯಾಣ ಇಲಾಖೆಯಿಂದ ನಿಮ್ಗೆ ಅಮೌಂಟ್ ಅನ್ನೋದು ಖಂಡಿತ ಬರುತ್ತೆ. ನೀವು ಹಾಸ್ಟೆಲ್ ಹಾಕಿದ್ರು ಕೂಡ ರಿಜೆಕ್ಟ್ ಆದರೆ ಇನ್ನು ವಿದ್ಯಾಸಿರಿ ಬರೋಂಥ ಬೆನಿಫಿಟ್ಸ್ ಜಾಸ್ತಿ ಇದೆ ಹೊತ್ತು, ಯಾವುದೇ ಥರ ಡಿಸ್ಅಡ್ವಾಂಟೇಜ್ ಅಂತ ಇಲ್ಲ. ಇದೊಂದು ತಂದು ನೆನಪಿಟ್ಕೊಂಡು ಸರ್ ನನಗೆ 3200 ಅಷ್ಟೇ ಬಂದಿದೆ SNQ ಕೋಟಾ. SNQ ಕೋಟಾಗೆ 20K ಬರುತ್ತೆ ಆಲ್ಮೋಸ್ಟು. ನಿಮ್ಮದು ಗೌರ್ಮೆಂಟ್ ಕಾಲೇಜ್ ಆಗಿತ್ತು ಅಂದರೆ ಕಡಿಮೆ ಅಮೌಂಟ್ ಬರುತ್ತೆ. ಇನ್ನು ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜ್ ಅಂದರೆ 20K ಬರುತ್ತೆ. ಬ್ರೋ ಸರ್ವರ್ ಓಪನ್ ಆಗ್ತಿಲ್ಲ, ನಂದು ಅಪ್ರೂವ್ಡ್ DD ಬೈ ನೋ ಅಂತ ಇದೆ, ವಾಟ್ ಕ್ಯಾನ್ ಡೂ? ನೋ ಅಂತಿದೆ, ಆದಷ್ಟು ಬೇಗ ಎಸ್ ಅಂತಾಗಿ ಅಮೌಂಟನ್ನು ಕ್ರೆಡಿಟ್ ಆಗುತ್ತೆ, ವೇಟ್ ಮಾಡಬೇಕಾಗುತ್ತೆ. ಇಷ್ಟು ವೀಡಿಯೋ ನಿಮಗೆ ಇಲ್ಲಿವರೆಗೂ ಹಾಕಿರುವಂಥ ಕ್ವಶನ್ಸ್ ಎಲ್ಲರಿಗೂ ಆನ್ಸರ್ ಸಿಕ್ಕಿದೆ ಅಂದ್ಕೊತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೂ ನಮ್ಮ ವಾಟ್ಸಪ್ ಚಾನಲ್ ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದರಲ್ಲಿ ಜಾಯ್ನ್ ಆಗಿ. ಇನ್ನೂ ನಾನು ಯಾವುದೋ ಕ್ವಶನ್ಸ್ ಇತ್ತಂದರೆ ನಮಗೆ ಡೈರೆಕ್ಟಾಗಿ ವಾಟ್ಸಪ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ, ಹಾಗೂ ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಏನೇ ಅಪ್ಡೇಟ್ ಇದ್ದರೆ ನಾನು ತಿಳಿಸ್ತೀನಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಹೊಸದಾಗಿ ಬಂದಿರೋ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇಲ್ಲಿಗೆ ವೀಡಿಯೋ ಎಂಡ್ ಅಪ್ ಮಾಡ್ತೀನಿ. ಇಲ್ಲಿವರೆಗೂ ನಿಮಗೆ ಎಲ್ಲ ಕ್ವಶನ್ಸ್ ಆನ್ಸರ್ ಸಿಕ್ಕಿದೆ ಅನ್ಕೊತೀನಿ. ಯಾವ ಗುಡ್ ಡೇ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ ಗೈಸ್, ಲವ್ ಯು.